हरि ओं प्रियबालाः सर्वेभ्यो सुप्रभातं। संस्कृतकक्षां हार्दं स्वागतं। प्रियबालाः, अद्यतनपाठे वयं तृतीयः पाठः सहवासः इति पाठभागस्य अभ्यासं पश्यामः। ಅಭ್ಯಾಸ ಸಹವಾಸ ಪಾಠ ನಿಮಗೆ ಕಳಿಸಿದ್ದೇನೆ ವಿಡಿಯೋ. ಪಾಠ ಚೆನ್ನಾಗಿ ಓದಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ನಾನು ಭಾವಿಸ್ತೇನೆ. ಈ ಪಾಠದ ಅಭ್ಯಾಸವನ್ನು ನಾವು ಇವತ್ತು ನೋಡೋಣ. ಅಭ್ಯಾಸದ PDF ಕೂಡ ನಾನು ಕಳಿಸ್ತೇನೆ, ಅದನ್ನು ನೋಡಿ ನೋಟ್ಸಲ್ಲಿ ಅಂದವಾಗಿ ಬರ್ಕೊಳ್ಬೇಕು. ಹಾಗೆ ಪ್ರಶ್ನೆಯನ್ನು ಅರ್ಥ ಮಾಡಿಕೊಂಡು ಬರೆದ್ರೆ, ಉತ್ತರ ಬರೆದ್ರೆ, ಅಭ್ಯಾಸ ಮಾಡಿದ್ರೆ ಪರೀಕ್ಷೆಗೆ ಇನ್ನಷ್ಟು ಸುಲಭ ಆಗ್ತದೆ. ಕಾರಣದಿಂದ ಪ್ರಶ್ನೆಯನ್ನು ನಾನು ಅರ್ಥ ಮಾಡಿಸ್ತೇನೆ, ಉತ್ತರ ಹೇಗೆ ಬರೀಬೇಕು ಎನ್ನುವಂಥದ್ದನ್ನು ಈ ಅವಧಿಯಲ್ಲಿ, ಈ ಪೀರಿಯಡಲ್ಲಿ ನಾವು ನೋಡೋಣ. ಅಭ್ಯಾಸ ಸಹವಾಸ. ಪ್ರಥಮ ಮುಖ್ಯ ಪ್ರಶ್ನೆ, ಏಕವಾಕ್ಯೇನ ಉತ್ತರಂ ಲಿಖತ. ಏಕವಾಕ್ಯೇನ, ಒಂದು ವಾಕ್ಯದಿಂದ, ಉತ್ತರಂ ಲಿಖತ, ಉತ್ತರ ಬರಿಬೇಕು. ಪ್ರಥಮ ಪ್ರಶ್ನೆ ಅಸ್ತಿ, ಚೋರಃ ಚೌರ್ಯಾರ್ಥಂ ಕುತ್ರ ಪ್ರವಿಶತಿ. ಅದು ಇಡೀ ಕಥೆಯನ್ನು ಕೇಳಿದ್ದೀರಾ, ಪಾಠ ನೋಡ್ಕೊಂಡಿದ್ದೀರಾ. ಟೆಕ್ಸ್ಟ್ ಬುಕ್ಕನ್ನು ಕೂಡ ಒಮ್ಮೆ ನೀವು ಓದಬೇಕು. ಒಮ್ಮೆ ಎಲ್ಲ ಪಾಠ ಆದ ನಂತರ ಇಡೀ ಟೆಕ್ಸ್ಟ್ ಬುಕ್ಕನ್ನು ಒಮ್ಮೆ ಅಥವಾ 2 ಬಾರಿ ಓದಬೇಕು. ಚೋರಃ ಕಳ್ಳ, ಚೌರ್ಯಾರ್ಥಂ ಕಳ್ಳತನಕ್ಕೋಸ್ಕರ, ಕುತ್ರ ಪ್ರವಿಶತಿ ಎಲ್ಲಿಗೆ ಹೋಗ್ತಾನೆ. ಪ್ರಶ್ನೆ ಕುತ್ರ, ಕುತ್ರ ನಾಮ ಎಲ್ಲಿ ಅಥವಾ ಎಲ್ಲಿಗೆ, ಎಲ್ಲಿ ಹೋಗ್ತಾನೆ. ಚೋರಃ ಉತ್ತರಂ, ಚೋರಃ ಚೌರ್ಯಾರ್ಥಂ ಕುತ್ರ ಎನ್ನುವ ಪ್ರಶ್ನೆಯ ಜಾಗದಲ್ಲಿ ರಾಜಭವನಂ ಪ್ರವಿಶತಿ. ಇಲ್ಲಿ ಉತ್ತರ ಇರುವಂಥದ್ದು ನಿಮಗೆ ಕುತ್ರ ಪ್ರಶ್ನೆಗೆ ರಾಜಭವನಂ ಒಂದು ಪದ ಇಲ್ಲಿ ಉತ್ತರ ಇರುವಂಥದ್ದಲ್ವಾ. ಇಲ್ಲಿಗೆ ಹೋಗ್ತಾನೆ ರಾಜಭವನಕ್ಕೆ, ಅರಮನೆಗೆ. ಆಗ ಹೋಗುವುದು ಬರುವುದನ್ನು ನಾವು ದ್ವಿತೀಯ ವಿಭಕ್ತಿಯಲ್ಲಿ ಹೇಳಬೇಕು. ಹಾಗಾಗಿ ಭವನಂ, ಭವನೇ, ಭವನಾನಿ, ದ್ವಿತೀಯ ವಿಭಕ್ತಿ ಭವನಂ, ರಾಜಭವನಂ, ರಾಜಭವನವನ್ನು ಕುರಿತು ಪ್ರವಿಶತಿ, ಪ್ರವೇಶ ಮಾಡ್ತಾನೆ, ಹೋಗ್ತಾನೆ ಎನ್ನುವಂಥ ಅರ್ಥ. ಹಾಗಾಗಿ ಅಲ್ಲಿ ಉತ್ತರ ಇರುವಂಥ ಪದ ಒಂದು ರಾಜಭವನಂ. ಮತ್ತೆಲ್ಲ ಪ್ರಶ್ನೆಯಲ್ಲೇ ಉಂಟು, ನೀವು ಬರೆಯುವಾಗ ಅದನ್ನು ತಪ್ಪಾಗಬಾರ್ದು. ಚೋರಃ ಹಾಗೆ ಬರಿಬೇಕು, ಚೌರ್ಯಾರ್ಥಂ ಕಳ್ಳತನಕ್ಕಾಗಿ, ಉತ್ತರ ರಾಜಭವನಂ, ರಾಜಭವನಕ್ಕೆ ಪ್ರವಿಶತಿ. ದ್ವಿತೀಯ ಪ್ರಶ್ನೆ, ಋಷಿ ಆಶ್ರಮೆ ಕಃ ಋಷಿಕುಮಾರಃ ಇವ ಆಚರತಿ. ಋಷಿ ಆಶ್ರಮೆ ಸಪ್ತಮೇ ವಿಭಕ್ತಿ, ಆಶ್ರಮದಲ್ಲಿ. ಕಃ ಅಂದರೆ ಪುಲ್ಲಿಂಗ ಶಬ್ದ, ಯಾರು. ಕಃ ಪುಲ್ಲಿಂಗ, ಕಾ ಸ್ತ್ರೀಲಿಂಗ, ಇಲ್ಲಿ ಪುಲ್ಲಿಂಗ ಶಬ್ದ. ಋಷಿಕುಮಾರಃ ಇವ, ಋಷಿಕುಮಾರಃ ಇವ, ಇವ ಹೇಳಿದರೆ ಅಂತೆ, ಋಷಿಕುಮಾರನಂತೆ ಆಚರತಿ, ಆಚರಿಸುತ್ತಾನೆ. ಯಾರು ಋಷಿ ಆಶ್ರಮದಲ್ಲಿ ಋಷಿಕುಮಾರನಂತೆ ಆ್ಯಕ್ಟ್ ಮಾಡುವಂಥದ್ದು, ನಾಟಕ ಮಾಡುವಂಥದ್ದು. ಋಷಿ ಆಶ್ರಮೇ ಕಃ ಚೋರಃ, ಚೋರ ಹೋಗುದಲ್ವಾ. ಕಃ ಚೋರಃ ಅಥವಾ ತಸ್ಕರಃ, ನೀವು 2 ಪದ ಯಾವುದಾದ್ರೂ ಒಂದು ಬರಿಬೋದು. ಚೋರಃ ಬರೀರಿ ಸುಲಭ, ಅಥವಾ ತಸ್ಕರಃ. ಋಷಿಕುಮಾರಃ ಇವ, ನೋಡಿ ಇಲ್ಲೇ ಪ್ರಶ್ನೆಯಲ್ಲೇ ಇದೆ, ಋಷಿಕುಮಾರನಂತೆ ಆಚರಿಸುತ್ತಾನೆ. ಹಾಗಾಗಿ ಆನ್ಸರ್ ಇರುವಂಥ ಆ ಪದ ಒಂದೇ, ಒಂದು ಪದ ಇದೆ, ಚೋರಃ. ಋಷಿ ಆಶ್ರಮದಲ್ಲಿ ಚೋರನು ಋಷಿಕುಮಾರನಂತೆ ಆಚರಿಸುತ್ತಾನೆ. ರಾಜ ಕಾನ್ ಪರಿಶೀಲಯತಿ. ತೃತೀಯ ಪ್ರಶ್ನೆ, ರಾಜನು ಕಾನ್, ಕಹ ಕೌಕೆ, ಕಂ ಕೌ ಕಾನ್, ಸರ್ವನಾಮ ಶಬ್ದ. ಕಾನ್ ಯಾರನ್ನು ಅಂತ ಬಹುವಚನ, ನೋಡಿ ಇಲ್ಲಿ ಬಹುವಚನ ಉಂಟು, ಪುಲ್ಲಿಂಗ. ಪರಿಶೀಲಯತಿ ಪರೀಕ್ಷೆ ಮಾಡ್ತಾನೆ, ಪರಿಶೀಲನೆ ಮಾಡ್ತಾನೆ. ಯಾರನ್ನು. ಉತ್ತರ ನೋಡಿ, ರಾಜ ಋಷಿಕುಮಾರಾನ್ ಪರಿಶೀಲಯತಿ. ಯಾರನ್ನು ಪರಿಶೀಲನೆ ಮಾಡ್ತಾನೆ ಹೇಳಿದರೆ, ತನಗೆ ಮಗಳಿಗೆ ವರ ಯಾರು ಅಂತ ಹೇಳಿ ಹುಡುಕುವಾಗ ಋಷಿಕುಮಾರಾನ್. ಇಲ್ಲಿ ದ್ವಿತೀಯ ವಿಭಕ್ತಿ ಬಹುವಚನ, ಪ್ರಶ್ನೆ ಕೂಡ ದ್ವಿತೀಯ ವಿಭಕ್ತಿ ಬಹುವಚನ. ಕಂ ಕೌಕಾನ್, ಉತ್ತರ ಕೂಡ ಬಹುವಚನದಲ್ಲಿದೆ. ಕುಮಾರಂ ಕುಮಾರೌ ಕುಮಾರಾನ್, ರಾಮಂ ರಾಮೌ ರಾಮಾನ್ ಇದ್ದಾಗೆ ಋಷಿಕುಮಾರಂ ಋಷಿಕುಮಾರೌ ಋಷಿಕುಮಾರಾನ್. ತುಂಬ ಇಲ್ಲಿ ಬಹುವಚನ, ತುಂಬ ಮಂದಿ ಋಷಿಕುಮಾರರನ್ನು ಪರಿಶೀಲಯತಿ, ಪರೀಕ್ಷೆ ಮಾಡ್ತಾನೆ. ಚತುರ್ಥ ಪ್ರಶ್ನೆ, ಚೋರಃ ಋಷಿಕುಮಾರಾಣಾಂ ಸಹವಾಸೇನ ಕಿಂ ಪ್ರಾಪ್ತವಾನ್. ಚೋರಃ ಚೋರನು, ಋಷಿಕುಮಾರಾಣಾಂ ಸಹವಾಸೇನ, ಕುಮಾರಸ್ಯ ಕುಮಾರಯೋ ಕುಮಾರಾಣಾಂ, ಋಷಿಕುಮಾರರ ಸಹವಾಸದಿಂದ ಕಿಂ ಪ್ರಾಪ್ತವಾನ್ ಏನನ್ನು ಪಡೆದನು, ಕೊನೆಗೆ ಅವನಿಗೆ ಏನು ಸಿಕ್ಕಿತು. ಚೋರಃ ಹಾಗೆ ಬರಿಬೇಕು, ಋಷಿಕುಮಾರಾಣಾಂ ಇಲ್ಲಿದ್ದದ್ದೇ, ಋಷಿಕುಮಾರರ ಸಹವಾಸೇನ ತೃತೀಯ ವಿಭಕ್ತಿ ಸಹವಾಸದಿಂದ, ಕಿಂ ಏನು, ವಿವೇಕಂ. ಕಿಂ ಅಲ್ಲಿ ದ್ವಿತೀಯ ವಿಭಕ್ತಿ, ಪ್ರಶ್ನೆ ಕೂಡ ಉತ್ತರ ಕೂಡ ದ್ವಿತೀಯ ವಿಭಕ್ತಿ. ವಿವೇಕಂ ವಿವೇಕವನ್ನು, ಪ್ರಾಪ್ತವಾನ್ ವಿವೇಕವನ್ನು ಪಡೆದನು. ವಿವೇಕಂ ಇಲ್ಲಿ
ವಿಸರ್ಗ ಅನುಸ್ವಾರ ಇದೆ. ವಿವೇಕಂ ಪ್ರಾಪ್ತವಾನ್, ವಿವೇಕವನ್ನು ಪಡೆದನು ಅಂತ ಹೇಳಿ, ಜ್ಞಾನವನ್ನು ಪ್ರಜ್ಞೆಯನ್ನು ಪಡಿತಾನೆ ಅಂತೇಳಿ. ನೋಡಿ, ದ್ವಿತೀಯ ಮುಖ್ಯ ಪ್ರಶ್ನ ರಿಕ್ತಸ್ಥಾನಾನಿ ಪೂರಯತ, ಬಿಟ್ಟ ಸ್ಥಳವನ್ನು ತುಂಬಿರಿ. ರಿಕ್ತಸ್ಥಾನಂ ಸ್ಥಾನೆ ಸ್ಥಾನಾನಿ, ಪೂರಯತ ಅಂತ ಹೇಳಿದರೆ ಫಿಲ್ ಮಾಡೋದು, ಪೂರೈಸಿ. ಪುತ್ರ್ಯಾಹ ನಿಮಿತ್ತಂ ಡ್ಯಾಶ್ ಅನ್ವೇಷಣಂ ಕರೋಮಿ. ಪುತ್ರ್ಯಾಹ ನಿಮಿತ್ತಂ ಯೋಗ್ಯವರಸ್ಯ, ಯೋಗ್ಯನಾದ ವರನ, ಗಂಡುವಿನ ಅನ್ವೇಷಣೆಯನ್ನು ಮಾಡುತ್ತೇನೆ, ಯೋಗ್ಯವರಸ್ಯ. ಇದಾನಿಂ ಮಮ ಡ್ಯಾಶ್ ಸಂತಿ ಇತಿ ಪ್ರಶ್ನ. ಇದಾನಿಂ ಮಮ, ಹೆಂಡತಿಗೆ ಹೇಳ್ತಾನಲ್ಲ, ನನಗೆ ಏನು ಈಗ ಬಿಡಿಸೋತಿಲ್ಲ, ಸ್ವಲ್ಪ ರಾಜನ ಕೆಲಸಗಳಿವೆ. ರಾಜಕಾರ್ಯಾಣಿ ಸಂತಿ, ರಾಜನಿಗೆ ಸಂಬಂಧಪಟ್ಟ ಕೆಲವು ಮುಖ್ಯವಾದ ಕೆಲಸಗಳು. ರಾಜಕಾರ್ಯಂ ಕಾರ್ಯೇ ಕಾರ್ಯಾಣಿ, ರಾಜಕಾರ್ಯಾಣಿ ಸಂತಿ. ಉತ್ತರ ರಾಜಕಾರ್ಯಾಣಿ. ಮಮ ಪುತ್ರ್ಯಾಹ ಏಷಃ ಏವ ಡ್ಯಾಶ್ ಭವತು. ಮಮ ಪುತ್ರ್ಯಾಹ ಏಷಃ ಏವ ವರಹ ಭವತು. ಅಲ್ಲೂ ಆಶ್ರಮಕ್ಕೆ ಹೋಗಿ ಅವ ಯೋಚನೆ ಮಾಡ್ತಾನೆ. ಋಷಿ ಕಳ್ಳನನ್ನು ನೋಡಿ ಇವನೇ ನನ್ನ ಮಗಳಿಗೆ ಪತಿ ಆಗಬಹುದು ಅಂತ ಹೇಳಿ ಯೋಚನೆ ಮಾಡ್ತಾನೆ. ವರಹ, ವರಹ ಅಂತ ಹೇಳಿದ್ರೆ ಗಂಡು. ಅತಃ ಇದಾನೀಂ ಅಹಂ ಡ್ಯಾಶ್ ನಾ ಇಚ್ಛಾಮಿ. ಕಳ್ಳ ಕೊನೆಗೆ ರಾಜನಿಗೆ ಹೇಳ್ತಾನೆ, ನನ್ನ ಮಗಳನ್ನು ಮದುವೆ ಆಗು ಅಂತ ಕೇಳಿದಾಗ ಅವ ಇಲ್ಲ. ಅತಃ ಇದಾನೀಂ ಅಹಂ ಭೋಗಂ ನಾ ಇಚ್ಛಾಮಿ. ನನಗೆ ಋಷಿ ಜೀವನದಲ್ಲೇ ನನಗೆ ಅಭಿರುಚಿ ಹೆಚ್ಚಾಗಿದೆ, ಯಾವ ಭೋಗ ಮೋಸ ನನಗೆ ಬೇಡ ಅಂತ ಹೇಳಿ ಹೇಳ್ತಾನೆ. ಅತಃ ಇದಾನೀಂ ಅಹಂ ಭೋಗಂ, ಭೋಗವನ್ನು ಸುಖವನ್ನು ಅನುಭವಿಸುವ ಆಸೆ ಏನುಂಟು ಅದು ನಾ ಇಚ್ಛಾಮಿ, ಇಲ್ಲ ಅಂತ ಹೇಳ್ತಾನೆ. ತೃತೀಯ ಮುಖ್ಯ ಪ್ರಶ್ನ ವಿರುದ್ಧಾರ್ಥಕ ಪದಂ, ಆಪೋಸಿಟ್. ಅಸ್ತಿ ಇದ್ದಾನೆ, ಇದೆ ಎನ್ನುವಂಥ ಅರ್ಥ. ನಾಸ್ತಿ ಇಲ್ಲ, ಅಸ್ತಿ ವಿರುದ್ಧ ಪದ, ನಾಸ್ತಿ ಇಲ್ಲ. ಶೀಘ್ರಂ ವೇಗವಾಗಿ, ಮಂದಂ ನಿಧಾನವಾಗಿ, ಶೀಘ್ರಂ ಮಂದಂ. ಸರಳಂ ಕಠಿಣಂ, ಸರಳಂ ಈಸಿ, ಕಠಿಣಂ ಕಷ್ಟ, ಕಠಿಣಂ. ಯೋಗ್ಯಾಹ, ಇಲ್ಲಿ ಬಹುವಚನದಲ್ಲಿ ಇದೆ ನೋಡಿ, ಯೋಗ್ಯ ಯೋಗ್ಯವ್ ಯೋಗ್ಯಾಹ. ಆಗ ನೀವು ಆಪೋಸಿಟ್ ಬರೆಯುವಾಗ ಕೂಡ ಬಹುವಚನದಲ್ಲೇ ಇರಬೇಕು. ಅಯೋಗ್ಯಾಹ, ಯೋಗ್ಯರು ಅಯೋಗ್ಯರು, ಅಯೋಗ್ಯ ಅಯೋಗ್ಯವ್ ಅಯೋಗ್ಯಾಹ. ಸಮಾನಾರ್ಥಕ ಪದಂ ಲಿಖತ, ಸಮಾನಾರ್ಥಕ ಅಥವಾ ಪರ್ಯಾಯ ಪದಂ ಲಿಖತ, ಅದು ಒಂದೇ. ಪರ್ಯಾಯ ಪದ ಮತ್ತು ಸಮಾನಾರ್ಥಕ, ಸಂಸ್ಕೃತದಲ್ಲೇ ಮತ್ತೊಂದು ಪದವನ್ನು ನೀವು ಬರಿಬೇಕು. ಚೋರಃ ಕಳ್ಳ ಅಂತ ಅರ್ಥ, ಅದಕ್ಕೊಂದು ಮತ್ತೊಂದು ಸಂಸ್ಕೃತದಲ್ಲಿ ಪದ ತಸ್ಕರಃ, ಚೋರಃ ತಸ್ಕರಃ. ಭವನಂ ಸದನಂ ಗೃಹಂ, ಭವನಂ ಕಟ್ಟಡ ಕೂಡ ಹೇಳ್ತಾರೆ, ಮನೆಗೂ ಕೂಡ ನಾವು ಹೇಳ್ತೇವೆ. ಭವನಂ ಸದನಂ ಅಂತ ಒಂದು ಪದ, ಮತ್ತೊಂದು ಗೃಹಂ, ಎರಡರಲ್ಲಿ ಒಂದು ಪದ ಪರೀಕ್ಷೆಗೆ ಬರಿಬೋದು. ಕಾಲಃ ಅರ್ಥಾತ್ ಸಮಯ, ಕಾಲಃ ಪರ್ಯಾಯ ಪದ ಸಮಯ. ಶೀಘ್ರಂ ವೇಗವಾಗಿ, ಇದು ಅವ್ಯಯ, ಪರ್ಯಾಯ ಪದ ವೇಗ, ವೇಗ ಅಂತ ಹೇಳಿ. ಸಂಯೋಜಯತ ರಾಜಭವನಂ, ಅದಕ್ಕೆ ಸರಿಯಾದ ಮ್ಯಾಚ್ ದ ಫಾಲೋವಿಂಗ್, ಅದರಲ್ಲಿ ಸರಿಯಾದ ಪದ ಪ್ರವಿಶತಿ. ರಾಜಭವನಂ ಪ್ರವಿಶತಿ, ರಾಜಭವನಕ್ಕೆ ಹೋಗುತ್ತಾನೆ, ಪ್ರವೇಶಿಸುತ್ತಾನೆ. ವಾರ್ತಾಲಾಪಂ ಕರೋತಿ, ವಾರ್ತಾಲಾಪವನ್ನು ಸಂಭಾಷಣೆಯನ್ನು ಕರೋತಿ ಮಾಡುತ್ತಾನೆ. ಧನಂ ಪ್ರಾಪ್ನೋತಿ, ಧನಂ ಪ್ರಾಪ್ನೋತಿ ಪಡೆಯುತ್ತಾನೆ. ಪ್ರಾಪ್ನೋತಿ ಪ್ರಾಪ್ನುತಃ ಪ್ರಾಪ್ನುವಂತಿ, ಪ್ರಾಪ್ನೋತಿ ಹೇಳಿದರೆ ಪಡೆಯುತ್ತಾನೆ. ಋಷಿಕುಮಾರಾನ್ ಪರಿಶೀಲಯತಿ, ಋಷಿಕುಮಾರರನ್ನು ಪರಿಶೀಲಯತಿ ಪರಿಶೀಲನೆ ಮಾಡುತ್ತಾನೆ. ಪಂಚಮಃ ಷಷ್ಠಃ ಮುಖ್ಯ ಪ್ರಶ್ನ ಪ್ರಶ್ನ ನಿರ್ಮಾಣಂ ಕುರುತ. ಇಲ್ಲಿ ನೀವು ಪ್ರಶ್ನೆ ಮಾಡಬೇಕು, ಇದೆಲ್ಲ ಪರೀಕ್ಷೆಗೆ ಬರುವಂಥದ್ದು. ಪ್ರಶ್ನ ನಿರ್ಮಾಣಂ ಅದು ಯಾವುದು, ಎಲ್ಲೆಲ್ಲಿಯೂ ಪ್ರಶ್ನೆ ಮಾಡೋದಲ್ಲ. ರೇಖಾಂಕಿತ ಪದಾನಿ ಅವಲಂಬ್ಯ, ಒಂದು ನಾವು ರೇಖಾಂಕಿತ ಪದ, ಒಂದು ಪದಕ್ಕೆ ನಾವು ಅಂಡರ್ಲೈನ್ ಹಾಕಿರ್ತೇವೆ, ಆ ಪದಕ್ಕೆ ನೀವು ಪ್ರಶ್ನೆ ಮಾಡಬೇಕು. ನೋಡಿ, ಚೌರ್ಯಕರಣಂ ಚೋರಸ್ಯ ಕಾರ್ಯಂ. ಚೌರ್ಯಕರಣಂ ಕಳ್ಳತನ ಮಾಡುವುದು, ಚೋರಸ್ಯ ಕಾರ್ಯಂ ಕಳ್ಳನ ಕೆಲಸ. ನೀವು ಪ್ರಶ್ನೆ ಮಾಡಬೇಕಾದ ಪದ ಚೋರಸ್ಯ, ಅಂಡರ್ಲೈನ್ ಹಾಕಿದೆ ಅಲ್ವಾ. ರೇಖಾ ಅಂಕಿತ ಪದಾನಿ, ರೇಖೆ ಹಾಕಿದೆ, ಒಂದು ಲೈನ್ ಅಂಡರ್ಲೈನ್ ಕೊಟ್ಟಿದೆ. ಈ ಪದಕ್ಕೆ ನೀವು ಪ್ರಶ್ನೆ ಮಾಡಬೇಕು. ಪ್ರಶ್ನೆ ಮಾಡುವಾಗ ನೀವು ಅದು ಆ ಪದ ಪ್ರಶ್ನಾವಾಚಕ ಪದ ಅಥವಾ ಅಂಡರ್ಲೈನ್ ಹಾಕಿದ ಪದ ಅದು ಯಾವ ಲಿಂಗದಲ್ಲಿದೆ, ಯಾವ ವಚನದಲ್ಲಿದೆ, ಯಾವ ವಿಭಕ್ತಿಯಲ್ಲಿದೆ ಎನ್ನುವಂಥದ್ದು ನೀವು ಮೊದಲಿಗೆ ಗಮನಿಸಬೇಕು. ಚೌರ್ಯಕರಣಂ ಚೋರಸ್ಯ, ಅಲ್ಲಿ ನೋಡಿ ಚೋರಃ ಕಃ ಲಿಂಗಃ ಪುಲ್ಲಿಂಗಃ, ಕಸ್ಯಾಂ ವಿಭಕ್ತೌ ಅಸ್ತಿ ಷಷ್ಠೀ ವಿಭಕ್ತೌ ಅಸ್ತಿ ಏಕವಚನೆ ಅಸ್ತಿ ಅಲ್ವಾ. ನೋಡಿ, ಚೋರಸ್ಯ ಚೋರಯೋಃ ಚೋರಾಣಾಂ, ರಾಮಸ್ಯ ರಾಮಯೋಃ ರಾಮಾಣಾಂ, ದೇವಸ್ಯ ದೇವಯೋಃ ದೇವಾನಾಂ, ಇದು ಷಷ್ಠೀ ವಿಭಕ್ತಿ ಏಕವಚನ. ಹಾಗಾಗಿ ಪ್ರಶ್ನೆ ಪುಲ್ಲಿಂಗದಲ್ಲಿರಬೇಕು. ಪುಲ್ಲಿಂಗಕ್ಕೆ ಪ್ರಶ್ನೆ ಯಾವುದು? ಕಹ, ಯಾವನು ಹೇಳುವಾಗ ಕಹ. ಸ್ತ್ರೀಲಿಂಗ ಆದರೆ ಕಾ,
ನಪುಂಸಕಲಿಂಗ ಆದರೆ ಕಿಂ. ಇಲ್ಲಿ ಕಹ ಅಂತ ಬಂದ ಕೂಡಲೇ ನಾವು ಸಹ ತೌ ತೇ ತಂ ತೌ ತಾನ್ ಆ ಸರ್ವನಾಮ ಶಬ್ದದಾಗೆ ಕಹ ಕೌ ಕೆ ಕಂ ಕೌಕಾನ್ ಕೇನ ಕಾಭ್ಯಾಂ ಕೇಹಿ ಕಸ್ಮೈ ಕಾಭ್ಯಾಂ ಕೇಭ್ಯ ಕಸ್ಮಾತ್ ಕಾಭ್ಯಾಂ ಕೇಭ್ಯ ಷಷ್ಠಿ ವಿಭಕ್ತಿ ಕಸ್ಯ ಕಯೋ ಕೇಶಾಂ. ಚೋರಸ್ಯ ಷಷ್ಠಿ ವಿಭಕ್ತಿ ಆಗ ಕಸ್ಯ ಷಷ್ಠಿ ವಿಭಕ್ತಿ ಆಗಬೇಕು. ಚೌರ್ಯಕರಣಂ ಕಸ್ಯ ಕಾರ್ಯಂ ಅಂತ ಕ್ವಶನ್ ಮಾರ್ಕ್ ಹಾಕಬೇಕು. ಆಶ್ರಮೆ ಯೋಗ್ಯಾಹ ಋಷಿಕುಮಾರಾಹ ನಿವಸಂತಿ. ಪ್ರಶ್ನೆ ಮಾಡಬೇಕು. ಪ್ರಶ್ನೆ ಮಾಡುವ ಪದ ಋಷಿಕುಮಾರಾಹ ಅಂತ ಬಹುವಚನ ಉಂಟು. ಕುಮಾರಃ ಕುಮಾರೌ ಕುಮಾರಾಹ ಬಹುವಚನ ಪುಲ್ಲಿಂಗ. ಹಾಗಾಗಿ ಕಹ ಕೌ ಕೆ ಈ ಋಷಿಕುಮಾರಾಹ ಜಾಗದಲ್ಲಿ ಕೆ ಅಂತ ಪ್ರಶ್ನೆ ಹಾಕಬೇಕು. ಆಶ್ರಮೆ ಯೋಗ್ಯಾಹ ಕೆ ನಿವಸಂತಿ. ಕಹ ಕೌ ಕೆ ಕೆ ಇದು ಪುಲ್ಲಿಂಗ ಬಹುವಚನ. ಋಷಿಕುಮಾರಾಹ ಬಹುವಚನ. ಕಹ ಕೌ ಕೆ ಅಂತ ಬಹುವಚನ. ಚೋರಃ ನದೀಜಲೇನ ಸ್ನಾನಂ ಕರೋತಿ. ಚೋರನು ನದಿ ನೀರಿನಿಂದ ಸ್ನಾನಂ ಕರೋತಿ. ಸ್ನಾನವನ್ನು ದ್ವಿತೀಯ ವಿಭಕ್ತಿ. ಸ್ನಾನಂ ನಪುಂಸಕಲಿಂಗ. ಆಗ ಕಿಂ ಕಹ ಕಿಂ ಕೆ ಕಾನಿ ಕಿಂ ಕೆ ಕಾನಿ ಅಂತ ನಪುಂಸಕಲಿಂಗ. ಚೋರಃ ನದೀಜಲೇನ ಕಿಂ ಕರೋತಿ ಸ್ನಾನಂ ಕರೋತಿ. ಕಿಂ ನಪುಂಸಕಲಿಂಗ ದ್ವಿತೀಯ ವಿಭಕ್ತಿ. ಕಿಂ ಕೆ ಕಾನಿ ಅಂತ ದ್ವಿತೀಯ ವಿಭಕ್ತಿ ಕಿಂ. ಚೋರಃ ಋಷಿಕುಮಾರಾಣಾಂ ಸಹವಾಸೇನ ವಿವೇಕಂ ಪ್ರಾಪ್ತವಾನ್. ಋಷಿಕುಮಾರಾಣಾಂ ಅಂಡಲೈನ್ ಮಾಡಿದೆ. ಪ್ರಶ್ನೆ ಋಷಿಕುಮಾರಃ ಪುಲ್ಲಿಂಗ ಅಂತ ಗೊತ್ತಾಯಿತು. ಋಷಿಕುಮಾರಸ್ಯ ಋಷಿಕುಮಾರಯೋ ಋಷಿಕುಮಾರಾಣಾಂ ಅಂತ ಷಷ್ಠಿ ವಿಭಕ್ತಿ ಬಹುವಚನದಲ್ಲಿದೆ ಅಲ್ವಾ. ಚೋರನು ಋಷಿಕುಮಾರಾಣಾಂ ಸಹವಾಸೇನ. ಆಗ ಪ್ರಶ್ನೆ ಷಷ್ಠಿ ವಿಭಕ್ತಿ ಬಹುವಚನದಲ್ಲೇ ಇರಬೇಕು. ಯಾರ ಸಹವಾಸದಿಂದ ವಿವೇಕವನ್ನು ಪಡೆದನು. ಆಗ ಪುಲ್ಲಿಂಗ ಶಬ್ದ ಕಹ ಅದರ ಷಷ್ಠಿ ವಿಭಕ್ತಿ ಬಹುವಚನ ಕಹ ಕೌಕೆ. ಷಷ್ಠಿ ವಿಭಕ್ತಿ ಕಸ್ಯ ಕಯೋ ಕೇಶಾಂ. ನೀವು ತಸ್ಯ ತಯೋ ತೇಷಾಂ ಕಲ್ತಿದ್ದೀರಲ್ವ ಸರ್ವನಾಮ. ಹಾಗೆ ಕಸ್ಯ ಕಯೋ ಕೇಶಾಂ. ಚೋರಃ ಕೇಶಾಂ ಸಹವಾಸೇನ ಯಾರ ಸಹವಾಸದಿಂದ ವಿವೇಕಂ ಪ್ರಾಪ್ತವಾನ್. ಪ್ರಶ್ನೆ ಮುಂದೆ ವಾಕ್ಯಶುದ್ಧಿಂ ಪುರತ. ವಾಕ್ಯಶುದ್ಧಿಯನ್ನು ಮಾಡಬೇಕು. ತಪ್ಪು ವಾಕ್ಯ ಒಂದು ಪದ ತಪ್ಪಾಗಿರ್ತದೆ, ಅದನ್ನು ಪರಿಶುದ್ಧ ಸರಿ ಮಾಡಬೇಕು ವ್ಯಾಕರಣ. ಪ್ರಶ್ನೆ ಚೋರಃ ಚೌರ್ಯಾರ್ಥಂ ರಾಜಭವನಂ ಪ್ರವಿಶತಿ. ನೋಡಿ ಇಲ್ಲಿ ತಪ್ಪುಂಟು ಒಂದು. ಚೋರಃ ಎಲ್ಲ ಪದಗಳು ಯಾವ ಲಿಂಗ ವಿಭಕ್ತಿಯಲ್ಲಿದೆ ನೋಡಿ. ಚೋರಃ ಪುಲ್ಲಿಂಗ ಏಕವಚನದಲ್ಲಿದೆ. ಚೌರ್ಯಾರ್ಥಂ ಕಳ್ಳತನಕ್ಕಾಗಿ. ಎಲ್ಲಿಗೆ ರಾಜಭವನಂ ದ್ವಿತೀಯ ವಿಭಕ್ತಿ. ಪ್ರವಿಶಂತಿ ಇಲ್ಲಿ ನೋಡಿ ಪ್ರವಿಶತಿ ಪ್ರವಿಶತಃ ಪ್ರವಿಶಂತಿ ಅಂತ ಬಹುವಚನದಲ್ಲಿದೆ. ಕ್ರಿಯಾಪದ ಯಾವುದನ್ನು ನಾವು ಅನುಸರಿಸಬೇಕು. ಕ್ರಿಯಾಪದಂ ಕರ್ತೃಪದಂ ಅನುಸರತಿ. ಕರ್ತೃಪದಸ್ಯ ಲಿಂಗ ವಿಭಕ್ತಿ ವಚನಂ. ಕರ್ತೃಪದಸ್ಯ ವಚನಂ ಅನುಸರತಿ. ಕರ್ತೃಪದದ ವಚನ ನೋಡಿ. ಕರ್ತೃಪದ ಯಾವ ವಚನದಲ್ಲಿದೆ. ಏಕವಚನದಲ್ಲಿದೆ. ಚೋರನು. ಹಾಗಾಗಿ ಕ್ರಿಯಾಪದವು ಕೂಡ ಏಕವಚನದಲ್ಲಿರಬೇಕು. ಆಗ ಕ್ರಿಯಾಪದಂ ಏಕವಚನೆ ಪ್ರವಿಶತಿ ಇತಿ ಭವತಿ. ಚೋರಃ ಪ್ರವಿಶತಿ. ಇಲ್ಲಿ ಒಂದು ವೇಳೆ ಚೋರಾಹ ಅಂತ ಇದ್ದರೆ ಪ್ರವಿಶಂತಿ ಸರಿಯಾಗ್ತಾ ಇತ್ತು. ಹಾಗಾಗಿ ನಾವು ಸರಿ ಮಾಡಬೇಕಾದ ಪದ ಪ್ರವಿಶಂತಿ ಇದ್ದದ್ದನ್ನು ಏಕವಚನ ಮಾಡಬೇಕು. ಪ್ರವಿಶತಿ. ಚೋರಃ ಚೌರ್ಯಾರ್ಥಂ ರಾಜಭವನಂ ಪ್ರವಿಶತಿ. ಅರ್ಥ ಆಯ್ತಲ್ವಾ. ಚೋರಃ ಇಲ್ಲಿ ಏಕವಚನ ಆದ ಕಾರಣ ಕರ್ತೃಪದ ಏಕವಚನ, ಕ್ರಿಯಾಪದವು ಏಕವಚನದಲ್ಲೇ ಇರಬೇಕು. ಪ್ರಥಮ ಪುರುಷದಲ್ಲಿದೆ. ನಾಮಪದ ತಾದೃಶಾಹ ವರಹ ಕುತ್ರ ಸಂತಿ ಅಂತ ಪ್ರಶ್ನೆ. ಇಲ್ಲಿ ಒಂದು ತಪ್ಪಿದೆ ಪದ ನೋಡಿ. ತಾದೃಶಃ ತಾದೃಶೌ ತಾದೃಶಾಹ. ತಾದೃಶಾಹ ಬಹುವಚನ. ವರಹ ವರನು ಇದು ಏಕವಚನದಲ್ಲಿದೆ. ವರಹ ವರನು. ಕುತ್ರ ಎಲ್ಲಿ. ಸಂತಿ ಇದ್ದಾರೆ. ನೋಡಿ ಸಂತಿ ಬಹುವಚನ ಉಂಟು, ತಾದೃಶಾಹ ಬಹುವಚನ ಉಂಟು. ಹಾಗಾಗಿ ಇದ್ದಾರೆ ಯಾರಿದ್ದಾರೆ. ವರರು ಇದ್ದಾರೆ. ಹಾಗಾಗಿ ವರ ಎನ್ನುವ ಶಬ್ದ ಬಹುವಚನ ಮಾಡಬೇಕು ನಾವು. ವರಹ ವರೌ ವರಾಹ. ತಾದೃಶಾಹ ವರಾಹ ಕುತ್ರ ಸಂತಿ. ಅಂತಹ ವರರು ಮದುವೆ ಆಗಲು ಯೋಗ್ಯರಾದಂತಹ ಆ ವರರು ಹುಡುಗರು ಎಲ್ಲಿದ್ದಾರೆ. ಹಾಗಾಗಿ ವರಹ ಇದ್ದದನ್ನು ನೀವು ಬಹುವಚನ ಮಾಡಬೇಕು. ವರಾಹ ವರಾಹ ಸಂತಿ. ವರರು ಇದ್ದಾರೆ ಸರಿಯಾಗ್ತದೆ. ಅಹಮಪಿ ದ್ರಷ್ಟುಂ ಇಚ್ಛತಿ. ಅಹಂ ಅಪಿ ನಾನೂ ಕೂಡ ದ್ರಷ್ಟುಂ ನೋಡಲು ಇಚ್ಛಿಸುತ್ತಾನೆ. ನೋಡಿ ಕರ್ತೃಪದ ಕಹ ಇಚ್ಛತಿ. ಯಾರು ಇಚ್ಛಿಸುತ್ತಾನೆ. ಅಹಂ. ಹಾಗಾಗಿ ನೆನಪಿಟ್ಟುಕೊಳ್ಳಿ. ಅಹಂ ಅಂತ ಹೇಳಿ ಕರ್ತೃಪದ ಉತ್ತಮ ಪುರುಷದಲ್ಲಿದ್ದರೆ ಕ್ರಿಯಾಪದವು ಉತ್ತಮ ಪುರುಷದಲ್ಲಿ ಇರಬೇಕು. ಅಹಂ ಪ್ರಥಮ ವಿಭಕ್ತಿ ಏಕವಚನ. ಅಹಂ ಅಂತ ಕರ್ತೃಪದ ಬಂದಾಗ ಅದಕ್ಕೆ ಸಂಬಂಧಪಟ್ಟ ಕ್ರಿಯಾಪದ ಉತ್ತಮ ಪುರುಷದಲ್ಲೇ ಇರಬೇಕು. ಅಹಂ ಪಠಾಮಿ, ಅಹಂ ಲಿಖಾಮಿ, ಅಹಂ ಧಾವಾಮಿ, ಅಹಂ ಪಶ್ಯಾಮಿ. ಹಾಗಾಗಿ ಇಚ್ಛತಿ ಅಲ್ಲ, ಅಹಂ ಇಚ್ಛಾಮಿ. ಅಹಂ
ಅಪಿ ದ್ರಷ್ಟುಂ ನಾನು ಕೂಡ ನೋಡಲು ಇಚ್ಛಾಮಿ ಇಚ್ಛಿಸುತ್ತೇನೆ. ಅಹಂ ಬಂದಾಗ ಕ್ರಿಯಾಪದ ಉತ್ತಮ ಪುರುಷದಲ್ಲಿ ಇರಬೇಕು, ಇಚ್ಛಾಮಿ. ತ್ವಂ ಬಂದಾಗ ಕ್ರಿಯಾಪದ ಮಧ್ಯಮ ಪುರುಷದಲ್ಲಿ, ತ್ವಂ ಇಚ್ಛಸಿ, ನೆನಪಿಟ್ಕೊಳ್ಳಿ. ಮಹಾರಾಜ ಸರ್ವಾನಪಿ ಋಷಿಕುಮಾರ ಪರಿಶೀಲಯತಿ. ಮಹಾರಾಜನು ಸರ್ವಾನ್ ಅಪಿ, ನೋಡಿ ಸರ್ವಂ ಸರ್ವೌ ಸರ್ವಾನ್ ಎಲ್ಲರನ್ನೂ ಕೂಡ ಯಾರು ಋಷಿಕುಮಾರನು ಪರಿಶೀಲಯತಿ ಪರಿಶೀಲಿಸುತ್ತಾನೆ. ವಾಕ್ಯ ಸರಿ ಉಂಟಾ? ನೋಡಿ, ಮಹಾರಾಜನು ಸರ್ವಾನಪಿ ಋಷಿಕುಮಾರಾನ್ ಎಲ್ಲ ಋಷಿಕುಮಾರರನ್ನು ಅಲ್ವಾ, ಎಲ್ಲ ಋಷಿಕುಮಾರರನ್ನು. ಇಲ್ಲಿ ಕುಮಾರ ಇದ್ದದನ್ನು ದ್ವಿತೀಯಾಯುಭಕ್ತಿ ಬಹುವಚನ ಮಾಡಬೇಕು. ಕುಮಾರಂ ಕುಮಾರೌ ಕುಮಾರಾನ್ ಸರಿ ಮಾಡಬೇಕಾದ ಪದ ಇಲ್ಲಿ. ಮಹಾರಾಜ ಸರ್ವಾನ್ ಅಪಿ, ಸರ್ವಂ ಸರ್ವೌ ಸರ್ವಾನ್ ಎಲ್ಲರೂ ಎಲ್ಲರನ್ನೂ ಎನ್ನುವ ಅರ್ಥ. ಯಾರು ಎಲ್ಲರನ್ನೂ? ಋಷಿಕುಮಾರರನ್ನು ಅಂತ ಆಗಬೇಕು. ಆಗ ದ್ವಿತೀಯಾವಿಭಕ್ತಿ ಋಷಿಕುಮಾರಂ ಋಷಿಕುಮಾರೌ ಋಷಿಕುಮಾರಾನ್ ಪರಿಶೀಲಯತಿ. ಅನ್ಯಲಿಂಗ ಪದ ಪುಲ್ಲಿಂಗ ಇದ್ದರೆ ಸ್ತ್ರೀಲಿಂಗ, ಸ್ತ್ರೀಲಿಂಗ ಇದ್ದರೆ ಪುಲ್ಲಿಂಗ. ಅನ್ಯಲಿಂಗ ಪದಂ ಲಿಖತ. ಸುಂದರ ಪುಲ್ಲಿಂಗ ಪದಂ, ಸುಂದರೀ ಇತಿ ಸ್ತ್ರೀಲಿಂಗೇ ಭವತಿ. ಸುಂದರ ಪುಲ್ಲಿಂಗ, ಸುಂದರೀ ಸ್ತ್ರೀಲಿಂಗ ಪದಂ. ಕುಮಾರ ಪುಲ್ಲಿಂಗ, ಕುಮಾರೀ ಸ್ತ್ರೀಲಿಂಗಂ. ಈಕಾರ ಅಂತ ಸ್ತ್ರೀಲಿಂಗ ಪದ ಆಗ್ತದೆ. ಇಲ್ಲಿ ಕೂಡ ಈಕಾರ ಅಂತ ಸ್ತ್ರೀಲಿಂಗ. ಪುತ್ರೀ ಈಕಾರ ಅಂತ ಸ್ತ್ರೀಲಿಂಗ. ಮಗಳು ಮಗ, ಪುತ್ರ ಮಗ ಪುಲ್ಲಿಂಗ. ಸಂಜಾತ ಹುಟ್ಟಿದನು, ಸಂಜಾತ ಹುಟ್ಟಿತು ಆಯಿತು ಎನ್ನುವಂಥ ಅರ್ಥ ಪುಲ್ಲಿಂಗ. ಸ್ತ್ರೀಲಿಂಗ ಆದರೆ ಸಂಜಾತ ಆಕಾರ ಅಂತ ಸ್ತ್ರೀಲಿಂಗ, ದೀರ್ಘ ಹಾಕಿದರೆ ಆಯಿತು. ಸಂಜಾತ ಹುಟ್ಟಿದಳು ಅಥವಾ ಉಂಟಾಯಿತು ಅಂತ ಸ್ತ್ರೀಲಿಂಗದಲ್ಲಿ. ಆಂ ನ ಇತಿ ಲಿಖತ. ಆಂ ಹೇಳಿದರೆ ಹೌದು, ನಾ ಹೇಳಿದರೆ ಇಲ್ಲ, ಅಂದರೆ ಟ್ರೂ ಆರ್ ಫಾಲ್ಸ್, ಹೌದೋ ಇಲ್ಲೋ, ಸರಿಯೋ ತಪ್ಪೋ ಅಂತ ಹೇಳಿ. ಚೋರ ಚೌರ್ಯಾರ್ಥಂ ದರಿದ್ರಗ್ರಹಂ ಪ್ರವಿಶತಿ. ಆಂ ವ ನಾ, ಹೌದೋ ಅಲ್ವಾ? ನಾ. ಯಾಕಂತ ಹೇಳಿದ್ರೆ ಚೋರ ಚೌರ್ಯಾರ್ಥಂ ಕುತ್ರ ಪ್ರವಿಶತಿ? ರಾಜಭವನಂ ಪ್ರವಿಶತಿ. ರಾಜಭವನಕ್ಕೆ ಹೋಗ್ತಾನೆ, ಯಾವುದೋ ಬಡವನ ಮನೆಗೆ ಹೋಗುವುದಲ್ಲ. ದರಿದ್ರಗ್ರಹಂ ನಾ ಪ್ರವಿಶತಿ. ಹಾಗಾಗಿ ನಾ. ಪುತ್ರ್ಯಾಹ ನಿಮಿತ್ತಂ ಯೋಗ್ಯವರಸ್ಯ ಅನ್ವೇಷಣಂ ಕರೋಮಿ. ಪುತ್ರ್ಯಾಹ ನಿಮಿತ್ತಂ ಮಗಳಿಗೋಸ್ಕರ, ಮಗಳಿಗೆ ಯೋಗ್ಯವರಸ್ಯ ಅನ್ವೇಷಣಂ ಕರೋಮಿ ಇತಿ ರಾಜ ವದತಿ. ಹೌದಾ? ಹೌದು. ಆಂ ಯೋಗ್ಯವಾದ ವರನನ್ನೇ ಹುಡುಕ್ತಾನೆ, ಅಯೋಗ್ಯನನ್ನಲ್ಲ. ಆಂ ಸತ್ಯಂ, ಹೌದು. ಚೋರ ಋಷಿಕುಮಾರ ಇವ ನ ಆಚರತಿ. ಚೋರ ಋಷ್ಯಾಶ್ರಮಂ ಗತ್ವಾ ತತ್ರ ಕಥಂ ಸಹ ಜೀವನಕ್ರಮಂ ಆಚರತಿ. ಋಷಿಕುಮಾರ ಇವ ಋಷಿಕುಮಾರನಂತೆ, ಋಷಿಕುಮಾರನಂತೆ ಅತ್ರ ನ ಆಚರತಿ ಇತಿ ವಾಕ್ಯ. ಅತಃ ಏತತ್ ವಾಕ್ಯಂ ನ, ಏತತ್ ವಾಕ್ಯಂ ಮಿಥ್ಯಂ ಅಸ್ತಿ. ಇದು ಸುಳ್ಳು ವಾಕ್ಯ, ತಪ್ಪು ಇದುಂಟಲ್ವಾ? ನ ಆಚರತಿ, ಆಚರಿಸುವುದಿಲ್ಲ. ಹಾಗಾಗಿ ಈ ವಾಕ್ಯ ತಪ್ಪು. ಹಾಗಾಗಿ ನೀವು ಇಲ್ಲಿ ನಾ ಬರಿಬೇಕು. ಸಹ ಋಷಿಕುಮಾರ ಇವ ಆಚರತಿ. ಋಷಿಕುಮಾರಾಣಂ ಸಹವಾಸೇನ ಚೋರ ವಿವೇಕಂ ಪ್ರಾಪ್ತವಾನ್. ಋಷಿಕುಮಾರನ ಸಹವಾಸದಿಂದ ಚೋರನು ಏನನ್ನು ಪಡಿತಾನೆ? ವಿವೇಕಂ. ಹೌದಾ ಅಲ್ವಾ? ಆಂ ಸತ್ಯಂ, ಸಹ ವಿವೇಕಂ ಪ್ರಾಪ್ತವಾನ್. ಸತ್ಯಂ, ಸತ್ಯವಾಕ್ಯಂ, ಸರಿಯಾದ ವಾಕ್ಯ, ಸಮೀಚೀನಂ. ಇನ್ನು ಕೊನೆಗೆ ಕ್ವಶನ್ ನಂಬರ್ 10. ಪಂಚಶೈಃ ವಾಕ್ಯೈಃ ಉತ್ತರಂ ಸಂಸ್ಕೃತ ಭಾಷೆಯ ಕನ್ನಡ ಭಾಷೆಯ ಆಂಗ್ಲ ಭಾಷೆಯ ವ ಲಿಖತ. ಪಂಚಶೈಃ ವಾಕ್ಯ, 5 ವಾಕ್ಯಗಳಲ್ಲಿ ಉತ್ತರವನ್ನು ಯಾವ ಭಾಷೆಯಲ್ಲಿ ಬರಿಬೋದು? ಸಂಸ್ಕೃತ ಭಾಷೆಯ ಸಂಸ್ಕೃತದಲ್ಲಿಯೂ ಬರಿಬೋದು, ಕನ್ನಡ ಭಾಷೆಯ ಮಾತೃಭಾಷೆಯಾದಂಥ ನಿಮ್ಮ ಕನ್ನಡ ಭಾಷೆಯಲ್ಲಿಯೂ, ಅಥವಾ ಆಂಗ್ಲ ಭಾಷೆಯ ಇದನ್ನು ನೀವು ಆಂಗ್ಲ ಭಾಷೆಯಲ್ಲಿಯೂ ಬರಿಬೋದು. ಮೊದಲ ಪ್ರಶ್ನೆ, ಚೋರಸ್ಯ ಮನಸಃ ಪರಿವರ್ತನಂ ಕಥಂ ಅಭವತ್. ಕಳ್ಳನ ಮನಸ್ಸು ಹೇಗೆ ಪರಿವರ್ತನೆ ಆಯಿತು ಅಂತ ಒಂದು ಪ್ರಶ್ನೆ ಕಲಿಬೇಕಿದನ್ನು. ಕನ್ನಡದಲ್ಲಿ ಕೊಟ್ಟಿದ್ದೇನೆ, ಬೇಕಿದ್ದರೆ ನಿಮಗೆ ಆಂಗ್ಲ ಭಾಷೆಗೆ ಇಂಗ್ಲೀಷ್ ಭಾಷೆಯಲ್ಲಿ ನೀವು ಟ್ರಾನ್ಸ್ಲೇಟ್ ಮಾಡ್ಕೊಳ್ಬೋದು. ಚೋರನು ಋಷಿಯ ಆಶ್ರಮಕ್ಕೆ ಹೋಗುತ್ತಾನೆ, ಅಲ್ಲಿ ಋಷಿಕುಮಾರನಂತೆ ವ್ಯವಹರಿಸುತ್ತಾನೆ. ಪ್ರತಿದಿನವೂ ಬೆಳಿಗ್ಗೆ ಬೇಗ ಏಳುತ್ತಿದ್ದ ಅಥವಾ ಏಳುತ್ತಾನೆ ಅಂತ ಕೂಡ ಬರಿಬೋದು. ನದಿಯ ನೀರಿನಿಂದ ಸ್ನಾನವನ್ನು ಮಾಡುತ್ತಾನೆ ಅಥವಾ ಸ್ನಾನವನ್ನು ಮಾಡುತ್ತಿದ್ದನು. ಸದಾ ದೇವರ ಧ್ಯಾನವನ್ನು ಮಾಡುತ್ತಿದ್ದನು. ಪೂಜೆಯನ್ನು, ಅಧ್ಯಯನವನ್ನು ಮತ್ತು ಯೋಗಾಭ್ಯಾಸವನ್ನು ಮಾಡುತ್ತಿದ್ದನು. ಇದರ ಪರಿಣಾಮದಿಂದ ಕಳ್ಳನ ಮನಸ್ಸು ಋಷಿಯ ಜೀವನದಲ್ಲಿ ಆಸಕ್ತವಾಯಿತು. ಇದನ್ನು ಇಂಗ್ಲೀಷ್ಗೆ ಬೇಕಾದರೆ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಬರೀರಿ. ಈ ಪಾಠದ ಪ್ರಶ್ನೋತ್ತರಗಳ PDF ಕೂಡ ಕಳಿಸಿಕೊಡ್ತೇನೆ, ಅದನ್ನು ಕೂಡ ಅಧ್ಯಯನ ಮಾಡಿಕೊಳ್ಳಿ. ಅರ್ಥ ಮಾಡಿಕೊಂಡು ಚಂದವಾಗಿ ನೋಟ್ಸಲ್ಲಿ ಬರೀರಿ. ಧನ್ಯವಾದ.